ವೆಲ್ಕಮ್ ಟು ಎಕ್ಸೆಲ್ ಮಾಸ್ಟರ್ ಚಾನಲ್. ಕನ್ನಡದಲ್ಲಿ ಎಕ್ಸೆಲ್ ಕಲಿಯಿರಿ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾನು ನಿಮ್ಮ ರವಿರಾಜ್. ನಾನು ನಿಮಗೆ ಈ ದಿನ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂತಂದರೆ, ನಾನು ಈ ದಿನ ನಿಮಗೆ ಹೌ ಟು ಸೆಟ್ ಪಾಸ್ವರ್ಡ್ ಟು ದ ಎಕ್ಸೆಲ್ ಫೈಲ್ ಮತ್ತು ಏಜ್ ಕ್ಯಾಲ್ಕುಲೇಷನ್ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಸೊ ಫೈಲ್ ಪಾಸ್ವರ್ಡ್ ಹೇಗೆ ಕೊಡೋದು? ಕೆಲವೊಂದು ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ ಇರುತ್ತೆ, ಕೆಲವೊಂದು ನಾವೇನು ಮಾಡ್ತೀವಿ, ಬ್ಯಾಂಕ್ ಪಾಸ್ವರ್ಡ್ಗಳು, ಲಾಗಿನ್ ಕ್ರೆಡೆನ್ಷಿಯಲ್ ಎಲ್ಲ ಇಟ್ಟಿರ್ತೀವಿ. ಅದನ್ನು ಪ್ರೊಟೆಕ್ಟ್ ಮಾಡೋದು ಹೇಗೆ, ಯಾರು ಓಪನ್ ಮಾಡ್ದಿರೋ ಥರ ಅಂತಂದರೆ ನಿಮಗೆ ಇಲ್ಲಿ ಫೈಲ್ನ ಸೇವ್ ಮಾಡಬೇಕಾದ್ರೆ ನೀವೇನು ಮಾಡಬೇಕಾಗತ್ತೆ, ಇಲ್ಲಿ ಪಾಸ್ವರ್ಡ್ ಹೇಗಿಡೋದು ಅಂತ ಹೇಳ್ತೀನಿ. ನೀವು ಡೇಟಾ ಎಲ್ಲ ಎಂಟ್ರಿ ಮಾಡೋ ಫೈಲ್ ಸೇವ್ ಮಾಡ್ತೀರಾ. ಆ ಸೇವ್ ಮಾಡೋ ಜಾಗದಲ್ಲಿ ಬ್ರೌಸ್ ಅಂತ ಕೊಟ್ಟು ಇಲ್ಲಿ ನಿಮಗೆ ಟೂಲ್ಸ್ ಅಂತ ಬರುತ್ತೆ. ಟೂಲ್ಸ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಆ ಟೂಲ್ಸ್ ಹತ್ರ ಜನರಲ್ ಆಪ್ಷನ್ ಅಂತ ಬರುತ್ತೆ. ಜನರಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಪಾಸ್ವರ್ಡು ನೀವೇನು ಏನು ಬೇಕಾದ್ರೂ ಕೊಡ್ಕೋಬೋದು. ಸೊ ನಾನು ರವಿ ಅಂತ ಕೊಟ್ಕೋತೀನಿ. ಪಾಸ್ವರ್ಡ್ ಸೆಟ್ ಮಾಡ್ತಾ ಇದ್ದೀನಿ. ಎಂಟರ್ ದ ಪಾಸ್ವರ್ಡ್ ಕೇಳ್ತೈತೆ. ಓಕೆ ಅಂತ ಕೊಟ್ಟರೆ ಎಂಟರ್ ದ ಮಾಡಿಫೈ, ಸೇಮ್ ಪಾಸ್ವರ್ಡ್. ಸೊ ಸೇವ್ ಅಂತ ಕೊಟ್ಟರೆ ರೀಪ್ಲೇಸ್ ಅಂತ ಕೇಳುತ್ತೆ, ರೀಪ್ಲೇಸ್ ಅಂತ ಕೊಡಿ. ಸೊ ಈಗ ಪಾಸ್ವರ್ಡು ಸೆಟ್ ಆಗಿದೆ ಈ ಎಕ್ಸೆಲ್ ಶೀಟ್ಗೆ. ಸೊ ಬನ್ನಿ ನೋಡೋಣ ಹೇಗೆ ಅಂತ. ಕ್ಲೋಸ್ ಮಾಡ್ತೀನಿ ಮತ್ತೆ ನಾನು. ಸೊ ಇದನ್ನು ಮತ್ತೆ ಓಪನ್ ಮಾಡೋದು ಹೇಗೆ ಅಂತ ನೋಡಿ. ಪಾಸ್ವರ್ಡ್ ಕೇಳ್ತಾ ಇದೆ. ಸೊ ಪಾಸ್ವರ್ಡ್ ಎಂಟ್ರಿ ಮಾಡ್ತೀನಿ, ಓಪನ್ ಮಾಡ್ತೀನಿ, ಮತ್ತೆ ಎಂಟರ್ ಕೇಳುತ್ತೆ. ಸೊ ಇದು ಎಕ್ಸೆಲ್ ಪಾಸ್ವರ್ಡ್ನ ಹೇಗೆ ಕೊಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟು ನಿಮಗೆ ಏಜ್ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಅಂತ ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಏಜ್ ನಿಮಗೆ ಇಯರ್ಸ್, ಓಕೆ. ಸೊ ಎಷ್ಟು ವರ್ಷ, ಸಪೋಸ್ ನಿಮ್ಮದು ಡೇಟ್ ಆಫ್ ಬರ್ತ್ 10/6/1996 ಅಂತಂತಂದರೆ ನೀವು ಎಷ್ಟು ವರ್ಷ ಕಂಪ್ಲೀಟ್ ಆಗಿದೆ ನಿಮಗೆ ಅಂತ ತಿಳ್ಕೊಬೇಕು ಅಂತಂದರೆ ಡೇಟೆಡ್ ಇಫ್ ಅಂತ ಟೈಪ್ ಮಾಡಿ, ಓಪನ್ ಬ್ರ್ಯಾಕೆಟ್ ಮಾಡಿ, ಸೆಲೆಕ್ಟ್ ಮಾಡಿ, ಕಾಮ ಟುಡೇ ಅಂತ ಟೈಪ್ ಮಾಡಿ, ಓಪನ್ ಬ್ರ್ಯಾಕೆಟ್, ಕ್ಲೋಸ್ ಬ್ರ್ಯಾಕೆಟ್, ಮತ್ತು ಡಬಲ್ ಕೋಲನ್ ಓಪನ್ ಮಾಡಿ, ವೈ ಅಂತ ಟೈಪ್ ಮಾಡಿ, ಡಬಲ್ ಕ್ಲೋಸ್ ಮಾಡಿ, ಬ್ರ್ಯಾಕೆಟ್ ಕ್ಲೋಸ್ ಮಾಡಿದ್ರೆ ಇವತ್ತು ನಿಮಗೆ ಇಲ್ಲಿ ಎಷ್ಟು ವರ್ಷ ಅಂತ ಗೊತ್ತಾಗುತ್ತೆ. ನಿಮಗೆ ಇಲ್ಲಿ ಈ ದಿನ ತನಕ ಎಷ್ಟು ವರ್ಷ ಕಂಪ್ಲೀಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಹಾಗೆ ಅದನ್ನ ಕಾಪಿ ಮಾಡಿ ಡ್ರ್ಯಾಗ್ ಮಾಡಿದ್ರೆ ಎಲ್ಲ ಅದನ್ನು ಬರುತ್ತೆ. ಸಪೋಸ್ ನೀವು 2002 ಬರ್ತ್ ಆಗಿದ್ರೆ ಸೊ 21 ಇಯರ್ಸ್ ಕಂಪ್ಲೀಟ್ ಆಗಿರ್ತೀರ. 2021 ಆಗಿದ್ದರೆ ಈಗ 2 ಇಯರ್ಸ್ ಕಂಪ್ಲೀಟ್ ಆಗಿದೆ. ಸೊ ಇದು ಇಯರ್ ವೈಸ್ ತಗೊಳುತ್ತೆ. ಸೊ ಮಂತು 27 ಇಯರ್ಸು ಎಷ್ಟು ಮಂತ್ ಕಂಪ್ಲೀಟ್ ಆಗಿದೆ ಅಂತ ತಿಳಿಸ್ಕೋಬೇಕು ಅಂತಂತಂದರೆ ಇಲ್ಲಿ ಮತ್ತೆ ಡೇಟೆಡ್ ಇಫ್ ಅಂತ ಸೆಲೆಕ್ಟ್ ಮಾಡಿ, ಓಪನ್ ಬ್ರ್ಯಾಕೆಟ್, ಸೆಲೆಕ್ಟ್, ಕಾಮ ಟುಡೇ ಅಂತ ಟೈಪ್ ಮಾಡಿ, ಓಪನ್ ಬ್ರ್ಯಾಕೆಟ್, ಕ್ಲೋಸ್ ಬ್ರ್ಯಾಕೆಟ್, ದೆನ್ ಅಗೇನ್ ಮಂತ್ ಅಂತಂದರೆ ವೈ ಎಮ್ ಅಂತ ಸೆಲೆಕ್ಟ್ ಮಾಡಿ, ಬ್ರ್ಯಾಕೆಟ್ ಕ್ಲೋಸ್ ಮಾಡಿದ್ರೆ ನಿಮಗೆ ಸೊ ನಿಮಗೆ 10/6/1996 ಇಂದ 27 ಇಯರ್ಸ್ ಮತ್ತು 10 ಮಂತ್ಸ್ ಕಂಪ್ಲೀಟ್ ಆಗಿದೆ ಅಂತ ಈ ಫಾರ್ಮುಲಿಂದ ಗೊತ್ತಾಗುತ್ತೆ. ನೆಕ್ಸ್ಟ್ ಎಷ್ಟು ಡೇಸ್ ಕಂಪ್ಲೀಟ್ ಆಗಿದೆ, ಸೊ ಅದಕ್ಕೆ ಮತ್ತೆ ಡೇಟೆಡ್ ಇಫ್, ಓಪನ್ ಬ್ರ್ಯಾಕೆಟ್, ಸೆಲೆಕ್ಟ್ ಸೆಲ್, ಕಾಮ ಟುಡೇ, ಓಪನ್ ಬ್ರ್ಯಾಕೆಟ್, ಕ್ಲೋಸ್ ಬ್ರ್ಯಾಕೆಟ್, ಕಾಮ ಡಬಲ್ ಕೋಲನ್ ಓಪನ್ ಮಾಡಿ, MD ಡಬಲ್ ಕೋಲನ್ ಕ್ಲೋಸ್ ಮಾಡಿ, ಬ್ರ್ಯಾಕೆಟ್ ಕ್ಲೋಸ್ ಮಾಡಿದ್ರೆ ಎಂಟ್ರಿ ಮಾಡಿದ್ರೆ ಬರುತ್ತೆ. ಈಗ ಅದನ್ನೇ ಕಾಪಿ ಮಾಡಿದ್ರೆ ಎಲ್ಲ ಬರುತ್ತೆ ನೋಡಿ. ಸೊ 1996 10/6/1996 27 ಕಂಪ್ಲೀಟ್ ಆಯಿತು, 10 ಮಂತ್ಸ್ ಕಂಪ್ಲೀಟ್ ಆಗಿದೆ ಮತ್ತು 23 ಡೇಸ್ ಕಂಪ್ಲೀಟ್ ಆಗಿದೆ. ಸೊ ನಾನು ಲೇಟೆಸ್ಟ್ ತೊಗೊಂಡಿದ್ದೀನಿ 2 May 2024 ಇದನ್ನು ವ್ಯಾಲಿಡೇಷನ್ ಮಾಡೋಕ್ಕೆ. ಸೊ ಇಯರ್ಸು 0, ಮಂತು 0, ಆದರೆ ಡೇಸು 1 ಡೇ ಆಗಿದೆ. ಯಾಕೆಂದರೆ ಇದು ಡೇಟ್ ಆಫ್ ಬರ್ತು 2 May 2024 ಅಂತಂದರೆ ಎಸ್ಟರ್ಡೇದು, ನಿನ್ನೆದು. ಸೊ ಇದು ಈ ದಿನದ ವಿಡಿಯೋ. ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೋತ್ಸಾಹ ಅಂತ ಕೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀನಿ.